ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಅಲ್ಲಿ ಸಕಲ ರೀತಿಯಲ್ಲಿ ನೆನೆಯಿಂದಲೂ ಕೂಡ ವಿಧಿವಿಧಾನಗಳು ನೆರವೇರ್ತಾ ಇದೆ. ಇವತ್ತು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿಯ ನಗರ ಪ್ರವೇಶವಾಗುತ್ತೆ. ಅಯೋಧ್ಯೆಯಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಮಂದಿರದ ಕಾಂಪ್ಲೆಕ್ಸ್ ನಲ್ಲಿ ರಾಮಲಲ್ಲಾ ಮೂರ್ತಿ ಮೆರವಣಿಗೆ ನಡೆಯುತ್ತೆ. ರಾಮಲಲ್ಲಾ ಮೂರ್ತಿಯ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಮೆರವಣಿಗೆಯನ್ನ ಮಾಡಲಾಗುತ್ತೆ. ಇದು ಇವತ್ತಿನ ಪ್ರೊಸೆಸ್. ಇನ್ನು ನಾಳೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಬಳಿಕ ಜನವರಿ 22ನೇ ತಾರೀಕು ಮೂರ್ತಿಯ ಪ್ರಾಣ ಪ್ರತಿಷ್ಠೆ ಆಗುತ್ತೆ. ದೇಶದ ಜನರಿಗೆ ಇವತ್ತೇ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗುವಂತಹ ಮೂರ್ತಿಯ ದರ್ಶನ ಸಿಗುವಂತಹ ಏನೋ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು. ಆದರೆ ಮೂರ್ತಿಯ ಕಣ್ಣು ತೆಗೆಯುವ ಶಾಸ್ತ್ರ ನಡೆಯದ ಕಾರಣ ಇವತ್ತು ಮೂರ್ತಿಯ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಮೆರವಣಿಗೆಯನ್ನು ಮಾಡಲಾಗುತ್ತೆ. ನಿನ್ನೆ ಬೇರೆ ಬೇರೆ ರೀತಿಯಾದಂತಹ ವಿಧಿವಿಧಾನಗಳು ನಡೆಯಿತು. ಇವತ್ತು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ನಗರ ಪ್ರವೇಶವನ್ನು ಮಾಡುತ್ತೆ. ಅಲ್ಲಿ ಯಾವ್ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ, ಏನೇನು ಆಗ್ತಾ ಇದೆ ಅನ್ನೋ ಕುರಿತು ಅಯೋಧ್ಯೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ. ಮಂದಿರದ ಕಾಂಪ್ಲೆಕ್ಸ್ನಲ್ಲಿ ರಾಮಲಲ್ಲಾ ಮೂರ್ತಿಯ ಮೆರವಣಿಗೆ ಸಾಗುತ್ತೆ. ಇವತ್ತು ರಾಮಲಲ್ಲಾ ಮೂರ್ತಿಯ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಮೆರವಣಿಗೆಯನ್ನು ಮಾಡಲಾಗುತ್ತೆ. ಯಾಕೆಂತ ಹೇಳಿದ್ರೆ ಮೂರ್ತಿಯ ಕಣ್ಣು ತೆಗೆಯುವಂತಹ ಶಾಸ್ತ್ರ ಇನ್ನೂ ಕೂಡ ನಡೆದಿಲ್ಲ. ಹೀಗಾಗಿ ಮೂರ್ತಿಯ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಇವತ್ತು ಮೆರವಣಿಗೆ ಮಾಡ್ತಾರೆ. ಅದಾದಮೇಲೆ ನಾಳೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತೆ. ಬಳಿಕ ಇಡೀ ದೇಶ ಕಾಯ್ತಾ ಇರುವಂತಹ ಕ್ಷಣ ಜನವರಿ 22ನೇ ತಾರೀಕು ಅವತ್ತು ಮೂರ್ತಿಯ ಪ್ರಾಣ ಪ್ರತಿಷ್ಠೆಯಾಗುತ್ತೆ. ಈ ಮೊದಲು ಅಯೋಧ್ಯೆಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಗೆ ಪ್ಲಾನ್ ಮಾಡಲಾಗಿತ್ತು. ಆದರೆ ಭದ್ರತಾ ದೃಷ್ಟಿಯಿಂದಾಗಿ ಮಂದಿರದ ಕಾಂಪ್ಲೆಕ್ಸ್ನಲ್ಲಿ ಮಾತ್ರ ಮೆರವಣಿಗೆಯನ್ನು ಮಾಡಲಾಗ್ತಾ ಇದೆ. ಇವತ್ತು ಯಜಮಾನ ಪ್ರಾಯಶ್ಚಿತ ಪೂಜೆ ಕೂಡ ನಡೆಯುತ್ತೆ. ಜೊತೆಗೆ ಮಂಗಳ ಕಳಸದಲ್ಲಿ ಸರಯೂ ನದಿ ನೀರನ್ನು ತೆಗೆದುಕೊಂಡು ಮಂದಿರವನ್ನ ಭಕ್ತರು ತಲುಪ್ತಾರೆ. ಅಯೋಧ್ಯೆಯ ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆಗೆ ಪ್ರಧಾನಿ ನರೇಂದ್ರ ಮೋದಿಯಿಂದ ಮುಖ್ಯ ಯಜಮಾನರಾಗಿ ಪೂಜೆ ವಿಧಿವಿಧಾನಗಳು ನಡೆಯುತ್ತೆ. ಕಾಶಿಯ ಲಕ್ಷ್ಮೀಕಾಂತ್ ದೀಕ್ಷಿತರಿಂದ ಸ್ಪಷ್ಟನೆ ಕೊಡ್ತಾ ಇದೆ. ನಿನ್ನೆ ಕಾಶಿಯಿಂದ ಅಯೋಧ್ಯೆಗೆ ಲಕ್ಷ್ಮೀಕಾಂತ್ ದೀಕ್ಷಿತರು ಆಗಮಿಸಿದ್ರು. 121 ಅರ್ಚಕರ ತಂಡದಿಂದ ಧಾರ್ಮಿಕ ವಿಧಿವಿಧಾನ ಪ್ರಕ್ರಿಯೆ ನಡೆಯುತ್ತೆ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಭವ್ಯವಾದ ಮಂದಿರ ನಿರ್ಮಾಣ ಆಗ್ತಾ ಇದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭ ಆಗಿದೆ. ನಿನ್ನೆ ರಾತ್ರಿ ಲಕ್ಷ ದೀಪೋತ್ಸವ ನಡೆದಿದೆ. ಭಕ್ತರು ಶ್ರದ್ಧಾಭಕ್ತಿಯಿಂದ ಲಕ್ಷ ದೀಪೋತ್ಸವದಲ್ಲಿ ಭಾಗಿಯಾದರು. ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ಜನವರಿ 22 ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಿರುವ ದಿನ. ಅಂದು ಅಯೋಧ್ಯೆಯಲ್ಲಿ ಬಾಲರಾಮರ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆ ನಡೆಯಲಿದ್ದು ಮಂಗಳವಾರದಿಂದ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿದೆ. ರಾಮನೂರಿಗೆ ಅದಾಗಲೇ ಭಕ್ತರ ದಂಡೆ ಹರಿದು ಬರ್ತಿದ್ದು ಗುಜರಾತ್ನ ವಡೋದರಾದಿಂದ ಬಂದಿರೋ ಭಕ್ತರು ಬೃಹತ್ ಅಗರಬತ್ತಿ ಹಚ್ಚಿ ರಾಮ ಜಪ ಮಾಡಿದ್ರು. ಅಯೋಧ್ಯೆಯಲ್ಲಿ ಮಂಗಳವಾರ ಸಂಜೆಯಾಗ್ತಿದ್ದಂತೆ ಭಕ್ತಗಣ ಸರಯೂ ನದಿ ತಟ ತಲುಪಿತ್ತು. ಸರಯೂ ನದಿಗೆ ಅರ್ಚಕರು ಗಂಗಾ ಪೂಜೆ ಸಲ್ಲಿಸಿದ್ರು. ಅರ್ಚಕರು ಪೂಜೆ ಮಾಡಿ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡುತ್ತಿದ್ದಂತೆ ರಾಮ ಸ್ಮರಣೆ ಮೊಳಗಿತ್ತು. ನೆರೆದಿದ್ದ ಭಕ್ತರು ದೀಪಗಳಿಗೆ ಜ್ಯೋತಿ ಬೆಳಗಿಸಿದ್ರು. ಲಕ್ಷ ದೀಪೋತ್ಸವವನ್ನ ಕಂಡು ಭಕ್ತಗಣ